ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕೇಂದ್ರ ಸರ್ಕಾರ ರೈತರಿಗೆ ಅಂತಲೇ ಜಾರಿಗೆ ತಂದಿರುವಂತಹ ಟಾಪ್ ಗೌರ್ಮೆಂಟ್ ಸ್ಕೀಮ್ಗಳಲ್ಲಿ ಒಂದಾಗಿರುವ ಪ್ರಧಾನ ಮಂತ್ರಿ ಕಿಸಾನ್ ಮನ್ಧನ್ ಯೋಜನೆ ಬಗ್ಗೆ ತಿಳ್ಕೊತಾ ಹೋಗೋಣ. ಈ ಯೋಜನೆಯಿಂದ ರೈತರಿಗೆ ಆಗುವ ಲಾಭ ಮತ್ತು ಯಾವ ರೀತಿ ಈ ಯೋಜನೆಗೆ ಅಪ್ಲೈ ಮಾಡಬೇಕು ಹಾಗೂ ಮಾನದಂಡಗಳೇನು ಅಂತ ಕೂಡ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಇದೇ ರೀತಿ ಇನ್ಫಾರ್ಮೇಟಿವ್ ಕಂಟೆಂಟ್ಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ರೈತರ ಒಳಿತಿಗಾಗಿ ಮತ್ತು ರೈತ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸಲು ಅನೇಕ ಸ್ಕೀಮ್ಗಳನ್ನು ಯೋಜನೆಗಳನ್ನು ಜಾರಿಗೆ ತರ್ತಿರ್ತವೆ. ಅಂತಹದ್ದೇ ಒಂದು ಯೋಜನೆ ಪ್ರಧಾನ ಮಂತ್ರಿ ಕಿಸಾನ್ ಮನ್ಧನ್ ಯೋಜನೆಯಾಗಿದೆ. ಈ ಯೋಜನೆಯನ್ನು ಸೆಪ್ಟೆಂಬರ್ 12, 2019ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರದ ಕಡೆಯಿಂದ ಜಾರಿಗೆ ತಂದಿದ್ದರು. ಇದುವರೆಗೆ 25 ಲಕ್ಷಕ್ಕೂ ಅಧಿಕ ರೈತರು ಈ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. ಏನಿದು ಕಿಸಾನ್ ಮನ್ಧನ್ ಯೋಜನೆ ಅಂದರೆ ಇದು ಒಂದು ಪಿಂಚಣಿ ಯೋಜನೆ. ಪಿಂಚಣಿ ಅಂತಂದರೆ ಪೆನ್ಷನ್ ಯೋಜನೆ. 60 ವರ್ಷ ಆದ ನಂತರ ರೈತರಿಗೆ ಮಾಸಿಕವಾಗಿ 3,000 ಅಂದರೆ ತಿಂಗಳಿಗೆ 3,000 ರೂಪಾಯಿ ಅವರ ಖಾತೆಗೆ ಕೇಂದ್ರ ಸರ್ಕಾರದಿಂದ ಜಮಾ ಮಾಡಲಾಗುತ್ತೆ. ಈ ಯೋಜನೆಯಲ್ಲಿ 18ರಿಂದ 40 ವರ್ಷದ ರೈತರು 55ರಿಂದ 200 ರೂಪಾಯಿವರೆಗೂ ಕೂಡ ಹೂಡಿಕೆ ಮಾಡ್ಬೋದು. ಯಾಕಂತಂದರೆ ಇದೊಂದು ಪಿಂಚಣಿ ಯೋಜನೆ ಆಗಿರೋದ್ರಿಂದ 18ರಿಂದ 40 ವರ್ಷದ ಒಳಗಿನ ರೈತರು ಏನು ನೋಂದಾಯಿಸಿಕೊಂಡು ಜಮಾ ಮಾಡ್ತಾ ಹೋಗ್ತಾರೆ ಆ ಹಣವನ್ನು ಯೂಸ್ ಮಾಡಿಕೊಂಡು 60 ವರ್ಷದ ನಂತರ ಅವರಿಗೆ ತಿಂಗಳಿಗೆ 3,000 ರೂಪಾಯಿ ಪಿಂಚಣಿ ಬರೋ ರೀತಿ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ತಂದಿದೆ. ರೈತ ಎಷ್ಟು ಹಣವನ್ನು ಹೂಡಿಕೆ ಮಾಡ್ತಾನೆ ಅಷ್ಟೇ ಹಣವನ್ನು ಕೇಂದ್ರ ಸರ್ಕಾರವೂ ಕೂಡ ತುಂಬಿ, ಅಂದರೆ ರೈತ ಏನಾದ್ರೂ ಕೂಡ 200 ರೂಪಾಯಿಯನ್ನು ಹೂಡಿಕೆ ಮಾಡಿದ್ರೆ ಕೇಂದ್ರ ಸರ್ಕಾರವೂ ಕೂಡ 200 ರೂಪಾಯಿಗಳನ್ನು ಅದಕ್ಕೆ ಸೇರಿಸುತ್ತೆ. ಅಂದರೆ ಒಟ್ಟು 400 ರೂಪಾಯಿ ಆಯಿತು. ಈ ಒಂದು ಯೋಜನೆಯಲ್ಲಿ ತಿಂಗಳಿಗೆ 3,000ವರೆಗೂ ಕೂಡ ಪಿಂಚಣಿಯನ್ನು ಪಡೆಯೋದಕ್ಕೆ ಅವಕಾಶ ಇದೆ. ನೀವು ಎಷ್ಟು ಪ್ರೀಮಿಯಮನ್ನು ತುಂಬ್ತಾ ಹೋಗ್ತೀರಾ ಅಷ್ಟು ನಿಮಗೆ ಪಿಂಚಣಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಯೋಜನೆಯನ್ನು ಪಡೆಯಲು ಮಾನದಂಡಗಳನ್ನು ನೋಡ್ತಾ ಹೋದರೆ ಯಾವ ರೈತ ಈ ಯೋಜನೆಗೆ ಅಪ್ಲೈ ಮಾಡ್ತಾನೆ ಅವನ ವಯಸ್ಸು 18ರಿಂದ 40 ವರ್ಷ ಆಗಿರಬೇಕು. 55ರಿಂದ 200 ರೂಪಾಯಿ ಪ್ರೀಮಿಯಮನ್ನು ಅವನು ಕಟ್ತಾ ಹೋಗಬೇಕು. ಆ ಒಂದು ಪ್ರೀಮಿಯಂಗೆ ಸರ್ಕಾರ ಅಷ್ಟೇ ಮೊತ್ತವನ್ನು ಆ್ಯಡ್ ಮಾಡಿ 60 ವರ್ಷಗಳು ಆದಮೇಲೆ ತಿಂಗಳಿಗೆ 3,000ವರೆಗೂ ಕೂಡ ಬ್ಯಾಂಕ್ ಖಾತೆಗೆ ಪಿಂಚಣಿ ರೀತಿಯಲ್ಲಿ ತಿಂಗಳ ಕಳಿಸ್ತಾ ಹೋಗ್ತಾರೆ. ಈ ಯೋಜನೆಗೆ ಯಾವುದೇ ಬೇರೆ ಪಿಂಚಣಿ ಯೋಜನೆಗಳನ್ನು ಅಂದರೆ NPS ಇರ್ಬೋದು, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಇರ್ಬೋದು, ಉದ್ಯೋಗಿಗಳ ರಾಜ್ಯ ವಿಮಾ ಕಾರ್ಪೊರೇಷನ್ ಯೋಜನೆ ಇರ್ಬೋದು, ಉದ್ಯೋಗಿಗಳ ಫಂಡ್ ಯೋಜನೆಗಳು, ಇಂತಹ ಯೋಜನೆಗಳಲ್ಲಿ ಯಾವುದೇ ಹೂಡಿಕೆ ಮಾಡಿರಬಾರ್ದು. ಯಾಕಂತಂದರೆ ಗೌರ್ಮೆಂಟ್ ಸ್ಕೀಮ್ ಆಗಿರೋದ್ರಿಂದ ನೀವು ಕೇವಲ ಒಂದೇ ಒಂದು ಪೆನ್ಷನ್ ಅಥವಾ ಪಿಂಚಣಿ ಯೋಜನೆಯಲ್ಲಿ ನೀವು ಹೂಡಿಕೆ ಮಾಡಿರಬೇಕಾಗುತ್ತೆ. ಗೌರ್ಮೆಂಟ್ ಕೆಲಸ ಅಥವಾ ಪ್ರೈವೇಟ್ನಲ್ಲಿ ಕೆಲಸ ಮಾಡ್ತಿರುವಂಥವರಿಗೆ ಈ ಒಂದು ಯೋಜನೆ ಸಿಗೋದಿಲ್ಲ. ಫಲಾನುಭವಿ ಏನಾದ್ರೂ ತೀರ್ಕೊಂಡ್ರೆ, ಅಂದರೆ ಯಾವ ರೈತ 18ರಿಂದ 40 ವರ್ಷದೊಳಗಡೆ ಇದ್ದು ಆ ಒಬ್ಬ ಮನುಷ್ಯ ಏನು ಹೂಡಿಕೆ ಮಾಡ್ತಿರ್ತಾನೆ ಅವನು 60 ವರ್ಷದೊಳಗಡೆ ಏನಾದ್ರೂ ತೀರೋದ್ರೆ ಅವನ ಸಂಗಾತಿಗೆ 50% ಪಿಂಚಣಿಯನ್ನು ಕೊಡಲಾಗುತ್ತೆ. ಅಂದರೆ ಅವನ ಹೆಂಡತಿಗೆ 50%, 3,000 ರೂಪಾಯಿ ಪಿಂಚಣಿ ಬರ್ತಿದ್ರೆ ಅದರ ಅರ್ಧ 50%, 1,500 ರೂಪಾಯಿಗಳನ್ನು ಅವರ ಸಂಗಾತಿಗೆ ಪಿಂಚಣಿಯಾಗಿ ನೀಡಲಾಗುತ್ತೆ. ಆದರೆ ಫಲಾನುಭವಿ ಏನಾದ್ರೂ ತೀರೋದ್ರೆ ಆತನ ಮಕ್ಕಳಿಗೆ ಯಾವುದೇ ಪ್ರಯೋಜನವನ್ನು ಕೊಡೋದಿಲ್ಲ. ಅಂದರೆ ಫಲಾನುಭವಿ ತೀರೋಗಿ ಆತನ ಸಂಗಾತಿ ಕೂಡ ಇಲ್ಲ ಅಂತ ಅಂದರೆ ಅವರ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಕೂಡ ಇದರ ಲಾಭಾಂಶಗಳನ್ನು ಕೊಡೋದಿಲ್ಲ. ಇಷ್ಟು ಪ್ರಧಾನ ಮಂತ್ರಿ ಕಿಸಾನ್ ಮನ್ಧನ್ ಯೋಜನೆಯ ಬಗ್ಗೆ ವಿಚಾರಗಳಾಗಿದ್ದವು. ಈಗ ಯಾವ ರೀತಿ ಪ್ರಧಾನ ಮಂತ್ರಿ ಕಿಸಾನ್ ಮನ್ಧನ್ ಯೋಜನೆಗೆ ಅಪ್ಲೈ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಅಂತ ಹೊಡೆದಿದ ತಕ್ಷಣ ಇಲ್ಲೇ ಬಂದಿದೆ ನೋಡಿ, ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅಂತ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ಟಿಂಗಲ್ಲೇ ಪ್ರಧಾನ ಮಂತ್ರಿ ಕಿಸಾನ್ ಮನ್ಧನ್ ಯೋಜನೆ ಅಂತ ವೆಬ್ಸೈಟ್ ಓಪನ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಗೌರ್ಮೆಂಟ್ ಪೋರ್ಟಲ್ ಓಪನ್ ಆಗುತ್ತೆ. ಅಲ್ಲಿ ಕೆರಿಯರ್ಗೆ ಬರಬೇಕು. ಕೆರಿಯರಲ್ಲಿ ಅಪ್ಲೈ ಎನಿ ಟೈಮ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ.
ನೆಕ್ಸ್ಟು ಬೇಸಿಕ್ ಡೀಟೇಲ್ಸ್ಗಳನ್ನು ಕೇಳ್ತಾ ಹೋಗುತ್ತೆ. ಜಿಮೇಲ್ ಇರ್ಬೋದು, ಪಾನ್ ಕಾರ್ಡು, ಮೊಬೈಲ್ ನಂಬರು, ನೇಮು, ಆಧಾರ್ ಕಾರ್ಡು ಪ್ರತಿಯೊಂದನ್ನು ಕೇಳುತ್ತೆ, ಡಿಸ್ಟಿಕ್ಕು, ಈ ರೀತಿ ಎಲ್ಲ ಕೇಳಾದ್ಮೇಲೆ ಜೆಂಡರ್ನೆಲ್ಲ ಕೇಳಿ ಕೊನೆಗೆ ಕ್ಯಾಪ್ಚನ ಎಂಟರ್ ಮಾಡೋದಕ್ಕೆ ಕೊಡುತ್ತೆ. ಕ್ಯಾಪ್ಚನ ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನೀವು ಈ ಒಂದು ಯೋಜನೆಗೆ ಅಪ್ಲೈ ಮಾಡಿದ ರೀತಿ ಆಯಿತು. ಆಮೇಲೆ ಕೊನೆಗೆ ಏನು ಮಾಡ್ತಾರೆ, ನಿಮ್ಮ ಪ್ರೊಫೈಲನ್ನು ಚೆಕ್ ಮಾಡಿ ಕೊನೆಗೆ ನೀವು ಈ ಒಂದು ಯೋಜನೆಗೆ ಅರ್ಹರ ಇಲ್ವೋ ಅಂತ ಅವರು ತಿಳಿಸ್ತಾ ಹೋಗ್ತಾರೆ. ಈ ವಿಡಿಯೋನಲ್ಲಿ ನಾವು ಪ್ರಧಾನ ಮಂತ್ರಿ ಕಿಸಾನ್ ಮನ್ಧನ್ ಯೋಜನೆ ಬಗ್ಗೆ ತಿಳ್ಕೊಂಡ್ವಿ. ಇನ್ನೂ ಯಾವುದಾದ್ರೂ ಯೋಜನೆ ಬಗ್ಗೆ ವಿಡಿಯೋ ಮಾಡಬೇಕು ಅಂತಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇದೇ ರೀತಿ ಸರ್ಕಾರಿ ಯೋಜನೆಗಳು ಅಥವಾ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.